ಬೆಂಗಳೂರು ಬೇಗೂರು ಗ್ರಾಮದ ಸರ್ವೆ ನಂಬರ್ 302ರಲ್ಲಿ ಸುಮಾರು ಒಂದು 3 ಎಕರೆ ಸರ್ಕಾರಿ ಜಮೀನಿದ್ದು. ಈ 3 ಎಕರೆ ಸರ್ಕಾರಿ ಜಮೀನು 1 ಎಕರೆ 10 ಗುಂಟೆ ಪೊಲೀಸ್ ಸ್ಟೇಷನ್ಗೆ ಆಗೈತಿ. ಮತ್ತು ಉಳಿದಂತಹ 2 ಎಕರೆ ಚಿಲ್ಲರೆ 2 ಎಕರೆ 20 ಗುಂಟೆ 18 ಗುಂಟೆ ಇಷ್ಟು ಜಮೀನು ಏನಾಗುತ್ತೆ, ಈ ಸರ್ಕಾರದಿಂದ ಬಡವರಿಗೆ 20ಕ್ಕೆ 30 ನಿವೇಶನಗಳು ನೀಡಬೇಕು ಅಂತ ಹೇಳ್ಬಿಟ್ಟು ಆದೇಶ ಆಗ್ತೈತೆ. ಆದರೆ ಒಂದಷ್ಟು ಜನ ಅಲ್ಲಿ ಇರೋಂಥವ್ರು ಕೆಲವು ಕುತಂತ್ರಿಗಳು ರಾಜಕಾರಣ ಮಾಡಿ ಒಬ್ಬೊಬ್ಬರ ಹೆಸರಿಗೆ 5 ಸೈಟು 6 ಸೈಟು 2 ಸೈಟು 3 ಸೈಟು ಈ ಥರ ಮಾಡಿಕೊಂಡು ಅದನ್ನು ಇಷ್ಟು ದಿನಗಳ ಕಾಲ ಹೋಲ್ಡ್ ಮಾಡ್ಕೊಂಡು ಇಟ್ಟಿದ್ದಾರೆ. ನಮ್ಮ ಬೇಗೂರು ನಮ್ಮ ಗೌರವಾಧ್ಯಕ್ಷರು ಮತ್ತು ಅಧ್ಯಕ್ಷರು ಇವರು ನಮ್ಮ ಸದಸ್ಯರು ಎಲ್ಲರ ನೇತೃತ್ವದಲ್ಲಿ ಮೊದಲನೇ ಸ್ಟೆಪ್ ಅವ್ರವ್ರನ್ನ ಉಳಿಸ್ಕೊಂಡು ಒಂದಷ್ಟು ಜನಕ್ಕೆ ಒಳ್ಳೇದು ಮಾಡಬೇಕು ಅಂತೇಳ್ಬಿಟ್ಟು ಪಾಪ ಇವತ್ತು ತೀರ್ಮಾನ ತಗೊಂಡು ಇಲ್ಲಿ ತನಕ ಬಂದಿದ್ದಾರೆ. ಅವರು ನಾವು ಮಾಡ್ತಾ ಇರೋಂಥ ಹೋರಾಟ ಏನಂದರೆ 20ಕ್ಕೆ 30 ನಿವೇಶನ ಏನು ಕೊಡ್ತೀರಿ, ನಿಜವಾಗ್ಲೂ ಬಡವ್ರು ಯಾರಿದ್ದಾರೆ, ದಿಕ್ಕಿಲ್ದಿರ ಇರೋರು ಯಾರಿದ್ದಾರೆ, ಬಾಡಿಗೆಗಳು ಕಟ್ತಾ ಇರೋಂಥವ್ರು ಯಾರಿದ್ದಾರೆ, ಮತ್ತು ಒಂದೊಂದು ಮನೆಯಲ್ಲಿ 3-4 ಕುಟುಂಬಗಳು ಸಂಸಾರಗಳು ವಾಸ ಮಾಡ್ತಾ ಇರೋಂಥ ಫ್ಯಾಮ್ಲಿಗಳು ಯಾರಿದ್ದಾರೆ, ಇವ್ರಿಗೆ ಒಂದೊಂದು ನಿವೇಶನ ಅಷ್ಟೇ, ಜಾಸ್ತಿ ಅಲ್ಲ. ಅದನ್ನ ಆಮೇಲೆ ನಮ್ಮ ಸಂಘಟನೆಯಲ್ಲಿದ್ದಾರೆ ಇವ್ರಿಗೆ ನೀವು 2 ನಿವೇಶನ 3 ನಿವೇಶನ ಇವೆಲ್ಲ ಇಲ್ಲ. ನಮ್ಮ ಸಂಘಟನೆಗಳವ್ರಿಗೆ ನಿವೇಶನಗಳಿಲ್ಲ ಅಂದರೂ ಸೈಟ್ಗಳಿಲ್ಲ ಅಂದರೂ ಓಕೆ, ಆದರೆ ನಿಜವಾದ ಬಡವರಿಗೆ ಅಲ್ಲಿ ನಿವೇಶನಗಳು ಸಿಗಬೇಕು. ಅಲ್ಲಿ ಇರೋಂಥ ಇವರು ಗ್ರಾಮಸ್ಥರಾಗಿರೋದ್ರಿಂದ ಅವರು ಏನಾಯ್ತೋ ಅವ್ರ ಕಷ್ಟ ಏನಾಯ್ತೋ ಸರ್ಕಾರಿ ಅಧಿಕಾರಿಗಳು ನೋಡ್ತಾರೆ, ಅವ್ರು ಕೊಡ್ತಾರೆ. ಬಟ್ ನಾವು ಹೇಳೋಂಥದ್ದು ಏನಂದರೆ 3 4 5 ಏನು ತೊಗೊಂಡಿದ್ದಾರೆ, ಒಂದೇ ಕುಟುಂಬಕ್ಕೆ ಇಂಥ ನಿವೇಶನಗಳು ಏನು ಕೊಟ್ಟಿದ್ದಾರೆ, ಇದನ್ನೆಲ್ಲ ವಜಾ ಮಾಡಬೇಕು. ಹೊಸದಾಗಿ ಒಂದು ಲಿಸ್ಟ್ ಮಾಡಬೇಕು. 2026 ಒಂದು ಲಿಸ್ಟ್ ಮಾಡಿ ನಿಜವಾದ ಬಡವರಿಗೆ ಇಲ್ಲಿರೋಂಥವ್ರಿಗೆ ಮತ್ತು ಅಲ್ಲಿ ಇರೋಂತಹ ಎಲ್ಲ ಕಮ್ಯುನಿಟಿ ಲೀಡರ್ಸ್ನ ಒಂದು ಜೊತೆ ಮಾಡಿಕೊಂಡು ಒಂದು ಸರ್ವೆ ಮಾಡಿ ಒಂದೊಂದು ಕುಟುಂಬಕ್ಕೆ ಒಂದೊಂದು ನಿವೇಶನಗಳು ಮಾಡಬೇಕು ಅನ್ನೋದು ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿಯ ಬೇಗೂರು ಹೋಬಳಿ ಶಾಖೆ ಘಟಕದ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳ ಒಂದು ಆಹ್ವಾನ ಆಗೈತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನು ನಾವು ರೀಸೆಂಟಾಗಿ ಹೇಳಿದ್ದೀವಿ, ಮಾರ್ಚ್ 30ನೇ ತಾರೀಕೊಳಗೆ ಈ ಒಂದು ಪ್ರಕ್ರಿಯೆ ನಿವೇಶನಗಳು ಕೊಡೋಂಥ ಪ್ರಕ್ರಿಯೆ ಮುಗಿದಿಲ್ಲ ಅಂದರೆ, ಮಾರ್ಚ್ 30ನೇ ತಾರೀಕೊಳಗೆ ಮುಗಿದಿಲ್ಲ ಅಂದರೆ ಇದೇ GBA BDA ಅಧಿಕಾರಿಗಳ ವಿರುದ್ಧ ನಿರಂತರ ಹೋರಾಟ ಮಾಡ್ತೀವಿ ಅಂತೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ತಾಯಿದ್ದೀವಿ ಸರ್. ಥ್ಯಾಂಕ್ ಯು ಸೋ ಮಚ್.